ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಮ್ಮ ಪಬ್ಲಿಕ್ ನೀಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಅಕ್ಬರ್. ವೀಕ್ಷಕರೇ, ಡಿ ಎ ಹಣ ಖಾತೆಗೆ ಜಮಾ ಆಗುವ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ, ಕಂಪ್ಲೀಟಾಗಿ ನೋಡಿ. ಡಿ ಎ ಹೆಚ್ಚಳ ನಿರೀಕ್ಷೆ 3% ಅಥವಾ 4% ಹೆಚ್ಚಾಗುವ ಸಾಧ್ಯತೆ ಇದೆ. ಜನವರಿ ಡಿ ಎ ಹೆಚ್ಚಳದ ಅಧಿಕೃತ ಘೋಷಣೆ ಮಾರ್ಚ್ 14, 2025 ಹೆಚ್ಚಾಗುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಹೋಳಿಗೆ ಮುನ್ನ ಹೊಸ ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರು ಈ ವರ್ಷ ಹೋಳಿ ಹಬ್ಬದ ಮೊದಲು ಮತ್ತೊಂದು ಗಿಫ್ಟ್ ಪಡೆಯುವ ಸಾಧ್ಯತೆ ಕೂಡ ಇದೆ. ಪ್ರತಿ ವರ್ಷ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ಡಿ ಎ ಹಾಗೂ ಡಿ ಆರ್ ಹೆಚ್ಚಳ ಮಾಡಲಾಗುತ್ತದೆ. ಈಗ ಜನವರಿ ಡಿ ಎ ಹೆಚ್ಚಳದ ನಿರೀಕ್ಷೆ ಹೆಚ್ಚಾಗುತ್ತಿದೆ. ಕೇಂದ್ರ ಸರ್ಕಾರ ಮಾರ್ಚ್ 14, 2025 ಈ ಕುರಿತು ಘೋಷಣೆ ನೀಡುವ ಸಾಧ್ಯತೆ ಕೂಡ ಇದೆ. ಸದ್ಯ ಕೇಂದ್ರ ಸರ್ಕಾರಿ ನೌಕರರಿಗೆ 53% ಡಿ ಎ ಸಿಗುತ್ತಿದೆ. ಈ ಬಾರಿ 3% ಅಥವಾ 4% ಹೆಚ್ಚಳ ಆಗುವ ನಿರೀಕ್ಷೆ ಕೂಡ ಇದೆ. ಡಿ ಎ ಹೆಚ್ಚಾದರೆ ವೇತನ ಮತ್ತು ಪಿಂಚಣಿ ಹೆಚ್ಚಳ ಆಗುವುದು ಖಚಿತ. ಇನ್ನು 8ನೇ ವೇತನ ಆಯೋಗ ಕೂಡ 2025 ಜಾರಿಗೆ ಬರಲಿದೆ. ಡಿ ಎ 3% ಅಥವಾ 4% ಹೆಚ್ಚಾದರೆ ಎಷ್ಟು ಲಾಭ ಆಗುತ್ತದೆ ಎಂದರೆ, ಡಿ ಎ ಹೆಚ್ಚಾದರೆ ನೌಕರರು ಪಿಂಚಣಿದಾರರಿಗೆ ವಾರ್ಷಿಕವಾಗಿ ಹೆಚ್ಚಿನ ಹಣ ಲಭಿಸುವುದು ನಿಶ್ಚಿತ. ಉದಾಹರಣೆಗೆ, ಒಂದು ಸರ್ಕಾರಿ ನೌಕರರ ಮೂಲ ವೇತನ ಅಂದರೆ ಬೇಸಿಕ್ ಸ್ಯಾಲರಿ 36,500 ರೂಪಾಯಿ ಇದ್ದರೆ ಈಗಾಗಲೇ ಅವನ ಡಿ ಎ 19,345 ರೂಪಾಯಿ ಇದ್ದಂತೆ ಇರುತ್ತದೆ. ಮತ್ತು ಡಿ ಎ 4% ಹೆಚ್ಚಾದರೆ 20,805 ರೂಪಾಯಿ ಆಗಲಿದೆ. ಪಿಂಚಣಿದಾರನಿಗೆ 9,000 ಪಿಂಚಣಿ ಇದ್ದರೆ ಈಗಿನ ಡಿ ಆರ್ ಮೂಲಕ 4,770. ಡಿ ಆರ್ 4% ಹೆಚ್ಚಾದರೆ 5,130 ರೂಪಾಯಿ ಆಗಲಿದೆ. 48.67 ಲಕ್ಷ ಕೇಂದ್ರ ಸರ್ಕಾರಿ ನೌಕರರು, 67.95 ಲಕ್ಷ ಪಿಂಚಣಿದಾರರು ಈ ಘೋಷಣೆಯ ನಿರೀಕ್ಷೆಯಲ್ಲಿ ಇದ್ದಾರೆ. ಹೋಳಿ ಹಬ್ಬದ ಮೊದಲೇ ಡಿ ಎ ಅಧಿಕೃತ ಘೋಷಣೆ ಬರುವ ಸಾಧ್ಯತೆ ಇದೆ. ಹಿಂದಿನ ವರ್ಷ ಅಕ್ಟೋಬರ್ನಲ್ಲಿ 3% ಹೆಚ್ಚಳ ಮಾಡಲಾಗುತ್ತಿತ್ತು. ಈಗ ಜನವರಿ ಡಿ ಎ ಹೆಚ್ಚಳವು ಮಾರ್ಚ್ನಲ್ಲಿಯೇ ಘೋಷಿತ ಆಗಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ಥರದ ಹೊಸ ವಿಡಿಯೋ ಪಡೆಯೋದಕ್ಕೆ ಬೆಲ್ ಐಕನ್ನ ಪ್ರೆಸ್ ಮಾಡಿ.